ನಮಸ್ತೆ. ಆ, ನನ್ನ ಹೆಸರು ಪಾಲಾಕ್ಷಿ. ಕಂಟಿನ್ಯೂ ಮಾಡೋಣ. ಲೈಫ್ ಸ್ಕಿಲ್ಗೆ ಸ್ವಾಗತ ತಮಗೆಲ್ಲರಿಗೂ. ಸೊ ನಾನು ಮಲಗಿದ ತಕ್ಷಣ ನಿದ್ದೆ ಬರ್ತಾ ಇದೆಯಾ, ಲೇಟಾಗಿ ಬರ್ತಾ ಇದೆಯಾ? ನಿನ್ನೆ ನನ್ನ ಫ್ರೆಂಡ್ಸ್ ಕೇಳ್ತಾಯಿದ್ರು, ನನಗೆ ಭಾಳ ಲೇಟಾಗಿ ನಿದ್ದೆ ಬರುತ್ತೆ, ಈವನ್ ಮಲಗಿ 2-3 ತಾಸು ಆದರೂ ನಿದ್ದೆ ಬರಲ್ಲ ಅಂತ ಹೇಳ್ತಾಯಿದ್ರು. ಸೊ ಇದು ನಿದ್ದೆ ಅನ್ನೋದು ಲಾಸ್ಟ್ ಟೈಮ್ ಆಲ್ರೆಡಿ ನಾನು ಹೇಳಿದ್ದೆ, ಮತ್ತು ಈಗ ಇನ್ನೊಂದು ಸಾರಿ ಹೇಳ್ತೀನಿ ಅದೇ ಮಾತು. ಸೊ ಇದು ಬಯಲಾಜಿಕಲಿ ರಿಲೇಷನ್ ಟು ದಿ ಬ್ರೈನ್ ಆ್ಯಂಡ್ ಫಿಸಿಕಲ್ ಹೆಲ್ತ್. ಸೊ ಹಾಗಾಗಿಬಿಟ್ಟು ನಿದ್ದೆ ಅನ್ನತಕ್ಕಂಥದ್ದು ಒಂದು ಬ್ರಿಡ್ಜ್ ಇರುತ್ತೆ, ಒಂದು ಆರೋಗ್ಯಕ್ಕೆ ಮತ್ತು ನನ್ನ ಹಾರ್ಮೋನ್ಸ್ ಉತ್ಪತ್ತಿ ಮಾಡೋಕ್ಕೆ ಬ್ರಿಡ್ಜ್ ಅಂತ ಏನು ಕರಿತೀವಲ್ಲ, ಇದು ಮೇಂಟೈನ್ ಮಾಡ್ಕೋಬೇಕು ಕಂಪಲ್ಸರಿ ನಾವು. ಸೊ ಅವ್ರಿಗೆ ನಿನ್ನೆ ಅವ್ರು ಕೇಳ್ತಾಯಿದ್ರು, ರಾತ್ರಿ ಎಷ್ಟೊತ್ತ ನಿದ್ದೆ ಬರೋಲ್ಲ ನನಗೆ, ಏನು ಮಾಡಬೇಕು ಅಂತೇಳಿ. ಸೊ ಇದಕ್ಕೆ ಅನೇಕ ಕಾರಣಗಳಿರ್ತಾವೆ. ಕೆಲವೊಂದು ಸಾರಿ ನಾವು ಚೆಕ್ ಮಾಡ್ಕೋಬೇಕಾಗಿದ್ದು, ನಾನು ಎಷ್ಟು ಬೇಗ ನನ್ನ ಊಟದ ಪದ್ಧತಿಯನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ ಅಂದರೆ ಬಿಫೋರ್ 6:30, 7 ಅಥವಾ ಬೇಡ 8 o'clock ಕ್ಲೋಸ್ ಮಾಡಿದ್ರೆ ಒಂದು 3 hours ಗ್ಯಾಪ್ ಬೇಕಮ್ಮ ನಾವು ಮಲ್ಗೋದಕ್ಕೆ, ಊಟಕ್ಕೆ. ಯಾವಾಗಲೂ ಚೆಕ್ ಮಾಡ್ಕೋಬೇಕು ನಾವು. ಬಿಫೋರ್ 2-3 hours ಬೇಗನೆ ಊಟ ಮಾಡ್ತಕ್ಕಂಥದ್ದು, ಮಲ್ಗೋದಕ್ಕಿಂತ ಮುಂಚಿತವಾಗಿ. ಒಂದನೇದು. ಎರಡನೇದು, ಆಮೇಲೆ ಈ ಮೊಬೈಲ್ಸನ್ನ ಜಾಸ್ತಿ ನೋಡ್ತಾ ಇರ್ತೀವಿ, ಟಿ ವಿ ನೋಡ್ತೀವಿ ಅಥವಾ ಏನೋ ಮಾಡ್ತಿರ್ತೀವಿ. ಇದರಿಂದ ಏನಾಗುತ್ತೆ, ನನ್ನ ಕಣ್ಣಲ್ಲಿರ್ತಕ್ಕಂಥ ತೇವಾಂಶ ಡ್ರೈ ಆಗೋಗುತ್ತಮ್ಮ ಮಾತು. ಸೊ ಹಾಗಾಗಿಬಿಟ್ಟು ನಿದ್ದೆಗೆ ತುಂಬಾ ತೊಂದರೆ, ಡಿಸ್ಟರ್ಬ್ ಮಾಡುತ್ತೆ ಅದು. ಸೊ ನಮ್ಮ ಇವನು ಓಂ ಶಾಂತಿಯಲ್ಲೇ ಹೇಳ್ತಾರೆ, ನೀವು 1 ತಾಸು ಮುಂಚಿತವಾಗಿ ಎಲ್ಲ ಡಿಜಿಟಲ್ ಉಪವಾಸ ಮಾಡ್ಬೇಕಂತ ಹೇಳ್ತಾರೆ. ಅಂದರೆ ಟಿ ವಿ, ಮೊಬೈಲು ಅವಾಯ್ಡ್ ಮಾಡಬೇಕು. 1 hour ಮುಂಚಿತವಾಗಿ ಮಲಗೋದಕ್ಕಿಂತ 1 ತಾಸು ಮುಂಚಿತವಾಗಿ. ಇದು ಮಾಡ್ತಾಯಿದ್ದೀವ, ಇದನ್ನು ಸ್ವಲ್ಪ ಚೆಕ್ ಮಾಡ್ಕೋಬೇಕು ನಾವು ರೆಗ್ಯುಲರಾಗಿ. ಆಮೇಲೆ ಮಲಗಬೇಕಾದ್ರೆ ನಾನು ರೂಮ್ಸ್ ಲೈಟೆಲ್ಲ ಆಫ್ ಇರಬೇಕು, ಇದು ನೋಡ್ಕೊಳ್ಳಿ ಫಸ್ಟ್. ನಾವೇನು ಮಾಡ್ತೀವಿ, ಲೈಟ್ಸಲ್ಲೇ ಮಲಗೋಕ್ಕೆ ಟ್ರೈ ಮಾಡ್ತೀವಿ. ಆಮೇಲೆ ಇದಕ್ಕಿಂತ ಮುಖ್ಯವಾಗಿ ಬೆಡ್ಡನ್ನ ಕ್ಲೀನ್ ಮಾಡ್ಕೋಬೇಕು. ನಾವು ಬೆಡ್ರೂಮಲ್ಲಿ ಬೆಡ್ಡನ್ನ ಕೇವಲ ಮಲಗೋದಕ್ಕೆ ಮಾತ್ರ ಉಪಯೋಗಿಸ್ಬೇಕು. ನಾವು ಅಲ್ಲೇ ಟಿ ವಿ ನೋಡೋದು, ಅಲ್ಲೇ ಮಲಗೋದು, ಅಲ್ಲೇ ಇನ್ನೊಂದು ಅಲ್ಲಿ ಬೇರೆ ಕಾರ್ಯಕ್ರಮಗಳು ಅದರಲ್ಲಿ ಮಾಡ್ತಕ್ಕಂಥದ್ದಿದ್ದರೆ, ಸೊ ಅದನ್ನು ಜಸ್ಟ್ ಲೈಕ್ ನಾವು ಸೋಫಾ ಥರ ಯೂಸ್ ಮಾಡಿದ್ರೆ ನಮಗೆ ನಿದ್ದೆ ಹೋದಾದ ತಕ್ಷಣ ನಿದ್ದೆ ಮಾಡಬೇಕಂದಾಗ ಅದು ತೊಗೊಳ್ಳಲ್ಲ ನಿದ್ದೆ. ಇದು ಬೇಕಾದ್ರೆ ನೀವು ಗಮನಿಸಿ ನೋಡಿ, ಇವತ್ತು ಚೇಂಜ್ ಮಾಡಿ ನೋಡಿ ಏನು ಡಿಫ್ರೆನ್ಸ್ ಆಯ್ತು ಅನ್ಬೇಕಾದ್ರೆ ನಾಳೆ ಹೇಳಿ ನನಗೆ. ನಿಜವಾಗಿ ತುಂಬಾ ಇದು ಇಂಪಾರ್ಟೆಂಟ್. ಸೊ ಬೆಡ್ಡನ್ನ ಬೆಡ್ಡಾಗೇ ಯೂಸ್ ಮಾಡ್ಕೋಬೇಕು. ಆಮೇಲೆ ಲೈಟ್ಸ್ನ ಆಫ್ ಮಾಡಬೇಕು. ಆಮೇಲೆ ಬಿಫೋರ್ 2-3 ತಾಸು ಮುಂಚೆ ಊಟವನ್ನು ಕ್ಲೋಸ್ ಮಾಡ್ಕೊಳ್ಳಿ. ಇದಕ್ಕಿಂತ ಮುಖ್ಯವಾದ ಇನ್ನೊಂದು ಏನಪ್ಪ ಅಂದರೆ, ನನ್ನ ಥಾಟ್ಸ್ ಮೇಲೆ ನನಗೆ ಸ್ವಲ್ಪ ನಿಗಾ ಇರಬೇಕು. ಅಂದರೆ ನಾನು ಆದಷ್ಟು ಬೆಡ್ ಮೇಲೇ ಕೂತ್ಕೊಂಡು ಒಂದು 10-15 ನಿಮಿಷದವರೆಗೂ ನಾವು ಮೆಡಿಟೇಷನ್ ಮಾಡೋದಾಗಲಿ, ಅಥವಾ ಧ್ಯಾನ ಅಂತ ಕರಿತೀವಿ, ಇಲ್ಲಾಂದರೆ ಜಪ ಮಾಡೋದಾಗಲಿ, ಇಲ್ಲಾಂದರೆ ಉಸಿರಾಟ ಗಮನಿಸೋದಾಗಲಿ, ಇಲ್ಲಾಂದರೆ ಒಳ್ಳೆ ಮ್ಯೂಸಿಕ್, ಸಾಫ್ಟ್ ಮ್ಯೂಸಿಕ್ಕು ಕಣ್ಣು ಮುಚ್ಕೊಂಡು ಕೇಳ್ತಕ್ಕಂಥದ್ದಾಗಲಿ, ಈ ಥರದ್ದನ್ನು ನಾವು ಕಂಪಲ್ಸರಿ ಪ್ರಾಕ್ಟೀಸ್ ಮಾಡಬೇಕು ಪ್ರತಿದಿನಾಲು. ಬೆಡ್ ಮೇಲೇ ಮಾಡ್ಬೋದು, ಹೊರಗಡೆ ಅಂತಿಲ್ಲ. ಸೊ ಇವು 4-5 ಕಂಪಲ್ಸರಿನ ಫಾಲೋ ಮಾಡ್ಕೋಬೇಕು. ಆಮೇಲೆ ಥಾಟ್ಸ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕು ನಾವು. ಇವುಗಳನ್ನು ಚಾಚು ತಪ್ಪದೆ ಮಾಡಿದ್ರೆ ಖಂಡಿತವಾಗಿ ನಿದ್ದೆಗೆ ಸ್ವಲ್ಪ ಬೇಗನೆ ಬರ್ಬೋದು. ಬಟ್ ಕೆಲವ್ರು ಹೇಳ್ತಾರೆ ನಿದ್ದೆ ಬರಲಿಲ್ಲ ನನಗೆ ಅಂತ ಹೇಳ್ತಾರೆ. ಓಕೆ, ಈವನ್ ನೋ ಪ್ರಾಬ್ಲಮ್ಮು, ಬಟ್ ಪ್ರಾಕ್ಟೀಸ್ ಮಾಡಿ. ಕೆಲವೊಂದು ಸರಿ ನಮಗೂ ಇನ್ಷಿಯಲ್ ಅದೇ ಪ್ರಾಬ್ಲಮ್ ಇತ್ತು. ಓಂ ಶಾಂತಿಯಾಗಿದ್ದೀನಿ, ನಾನು ಫಾಲೋ ಮಾಡಿದೆ, ಇಮ್ಮಿಡಿಯೇಟ್ ನಿದ್ದೆ ಬರಲಿಲ್ಲ. ಅವ್ರು ಹೇಳಿದ್ರೆ ನೋ ಪ್ರಾಬ್ಲಮ್ಮು, 1 ದಿನಕ್ಕೆ 2 ದಿನಕ್ಕೆ ಬರಲಿಕ್ಕಿಲ್ಲ, 1 ವಾರ 10 ದಿನ. ಈ ಪದ್ಧತಿ, ಈ ಸ್ಲೀಪ್ ಅಂದ್ರೆ ಇನ್ನೊಂದು ಇಂಪಾರ್ಟೆಂಟು, ಟೈಮ್ ಮೇಂಟೈನ್ ಮಾಡ್ಕೋಬೇಕು. ಎಷ್ಟು ಗಂಟೆಗೆ ಮಲಗಬೇಕು, ಎಷ್ಟು ಗಂಟೆಗೆ ಎದ್ದೇಳಬೇಕು, ಪ್ರತಿದಿನಲ್ಲ ಆ ಟೈಮ್ ಮೇಂಟೈನ್ ಮಾಡಿ. ಯಾಕಂದರೆ ಆ ಟೈಮಲ್ಲಿ ನನ್ನಲ್ಲಿ ಹಾರ್ಮೋನ್ಸ್ ಉತ್ಪತ್ತಿ ಆಗೋದಕ್ಕೆ ಶುರುವಾಗುತ್ತೆ. ಪ್ರತಿದಿನಲ್ಲೂ ನಾನು ಕರೆಕ್ಟಾಗಿ ಟೈಮ್ ಮಲಗೋದು ಮತ್ತು ಕರೆಕ್ಟ್ ಟೈಮ್ಗೆ ಹೇಳೋಕ್ಕೆ ಶುರು ಮಾಡಿದ್ರೆ ಹಾರ್ಮೋನ್ಸ್ ಬ್ಯಾಲೆನ್ಸ್ ಮಾಡ್ಕೊಳ್ಳೋಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ ಮಾತು. ಸೊ ಇದನ್ನು ನಾವು ಚೆಕ್ ಮಾಡ್ಕೋಬೇಕು ಪ್ರತಿದಿನಲ್ಲೂ. ಸೊ ಇದಿಷ್ಟು ನಾವು ರೆಗ್ಯುಲರಾಗಿ ಫಾಲೋ ಮಾಡ್ತಾ, ಪ್ಲಸ್ ಊಟದ ಪದ್ಧತಿ, ಎಕ್ಸಸೈಸ್ ಅದೆಲ್ಲ ಆಮೇಲೆ ಬೇಕಾದ್ರೆ ನಾಳೆ ಮತ್ತೆ ಇನ್ನೊಂದು ಸಾರಿ ಹೇಳ್ತೀನಿ ಅದ್ರ ಬಗ್ಗೆ. ಸೊ ಇದನ್ನು ನಾವು ಸೆಟ್ ಮಾಡಿಕೊಂಡ್ರೆ ಪ್ರತಿದಿನಲ್ಲೂ ನಿಜವಾಗಿ ತುಂಬ ಚೇಂಜಸ್ ಆಗುತ್ತೆ. ಈವನ್ ನಮಗೆ ನ್ಯಾಚುರಲಾಗಿ ನಿದ್ದೆ ಬರೋಕ್ಕೆ ಶುರುವಾಗುತ್ತೆ. ಆಮೇಲೆ ಬೆಳಗ್ಗೆ ಎದ್ದರೆ ಮೈಂಡ್ ಫ್ರೆಶ್ ಅನಿಸುತ್ತೆ. ಆಮೇಲೆ ಬೇಜಾರು ಅನಿಸಲ್ಲ ಬೆಳಗ್ಗೆ ಎದ್ದರೆ, ಕೆಲಸ ಮಾಡೋಕ್ಕೆ ಉಲ್ಲಾಸ ಇರುತ್ತೆ. ಸೊ ಇದೆಲ್ಲ ತುಂಬ ಬೆನಿಫಿಟ್ ಆಗ್ತಾ ಹೋಗ್ತಾವೆ. ನಾವು ನ್ಯಾಚುರಲಾಗಿ ಇರ್ತಕ್ಕಂಥದ್ದು ಮೇಂಟೈನ್ ಮಾಡ್ಕೋಬೇಕು. ನಮ್ಮಲ್ಲೇ ಇರ್ತಕ್ಕಂಥ ಸೋರ್ಸ್ ಇವೆಲ್ಲ. ಆಮೇಲೆ ಇದನ್ನು ನಾವು ಕರೆಕ್ಷನ್ ಮಾಡಿಕೊಂಡ್ರೆ ನನ್ನ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ, ನನ್ನ ಲೈಫ್ ಸ್ಕಿಲ್ಸ್ ತುಂಬ ಚೇಂಜ್ ಆಗುತ್ತೆ ಎಸ್ಪೆಷಲಿ. ಸೊ ನಾನು ಆರೋಗ್ಯವಾಗಿರಬೇಕು, ಆನಂದವಾಗಿರಬೇಕು ಅಂದರೆ ಖಂಡಿತವಾಗಿ ನಾವು ಫಾಲೋ ಮಾಡಲೇಬೇಕು. ಇದರಲ್ಲಿ ನಾವು ದುಡ್ಡು ಕೊಡೋದು ಅಥವಾ ಏನು ತೊಗೊಳ್ಳೋದು, ಪರ್ಚೇಸ್ ಮಾಡೋದು ಏನಿಲ್ಲ. ಇದರಲ್ಲಿ ಮಾಡಬೇಕಾಗಿದ್ದಿಷ್ಟೇ ನನ್ನ ಆ್ಯಕ್ಟಿವಿಟೀಸ್ನ, ನನ್ನ ದಿನಚರ್ಯನ ನಾನು ಕರೆಕ್ಷನ್ ಮಾಡ್ಕೊಳ್ಳೋಂಥದ್ದು. ಸೊ ಇದರಿಂದ ಯಾರಿಗೂ ತೊಂದರೆ ಇಲ್ಲ, ನನ್ನ ಜೀವನ ಶೈಲಿ ಉತ್ತಮ ಆಗುತ್ತೆ, ನಾನು ಆರೋಗ್ಯವಾಗಿರ್ತೀನಿ. ಇದಕ್ಕಿಂತ ಹೆಚ್ಚೇನಿದೆ ಅಲ್ವಾ?
ಎಷ್ಟೋ ಕೊಟ್ಟು ದುಡ್ಡು ತೊಗೊಂಡು ಮೆಡಿಸಿನ್ ತೊಗೊಂಡು ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತೊಗೊಂಡು ನಿದ್ದೆ ಬರಲ್ಲ. ಬಟ್ ಆದರೂ ಇದನ್ನು ನಾವು ಮಾಡಿದ್ದೇ ನಿಜವಾದರೆ ನಿಧಾನವಾಗಿ ಇರತಕ್ಕಂಥ ಸ್ಲೀಪಿಂಗ್ ಟ್ಯಾಬ್ಲೆಟ್ಸಿಂದ ನಾವು ಹೊರಗಡೆ ಬರ್ಬೋದು. ಸೊ ಯಾವುದೇ ಆಗಲಿ ಔಷಧ ಇಲ್ದೇ ಗುಣಮುಖ ಆಗೋದು, ದಿನಚರಿ ಸರಿ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟು. ಸೊ ಇದನ್ನು ನಾನು ಮಾಡ್ತಾಯಿದ್ದೀನಿ, ನೀವು ಕೂಡ ಮಾಡ್ಕೊಳ್ಳಿ. ನಿಮಗೆ ಮತ್ತೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನಮ್ಮ ನೇರವಾಗಿ ಫೋನ್ ಮೂಲಕ ಕಾಂಟ್ಯಾಕ್ಟ್ ಮಾಡೋದು. ನಿನ್ನೆ ಇದು ವಿಷಯ ಡಿಸ್ಕಷನ್ ಬಂತು ನಮ್ಮ ಗ್ರೂಪಲ್ಲಿ, 1 to 1 ಮಾತಾಡ್ತಿದ್ದಾಗ ಅವರು ಇದ್ರ ಬಗ್ಗೆನೇ ಭಾಳ ಚರ್ಚೆ ಮಾಡಿದ್ರು. ಸೊ ಹಾಗಾಗಿಬಿಟ್ಟು ಮತ್ತೆ ಇವತ್ತು ವಿಡಿಯೋ ಮಾಡಿ ಎಲ್ಲರಿಗೆ ಕಳ್ಸೋಣ ಅಂತೇಳಿ ಮತ್ತೆ ಕಳಿಸಿ. ಥ್ಯಾಂಕ್ ಯು. ಓಂ ಶಾಂತಿ.